ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ರು? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಾನು ಇವತ್ತು ಕೇಶವ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಈ ಕೇಶವ ಸ್ವಾಮಿ ಟೆಂಪಲ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಇದು ಉಡುಪಿ ಜಿಲ್ಲೆಯಲ್ಲಿ ಬರುತ್ತೆ. ಇದು ಉಡುಪಿ ಜಿಲ್ಲೆ ಮುಡಿಗಲ್ಲು ಗ್ರಾಮದಲ್ಲಿ ಈ ಟೆಂಪಲ್ ಬರುತ್ತೆ. ಈ ಟೆಂಪಲ್ ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಟೆಂಪಲ್ ಉದ್ಭವ ಮೂರ್ತಿ ಲಿಂಗ ಇದೆ. ಜೊತೆಗೆ ಈ ಟೆಂಪಲ್ ಒಂದು ಗುಹೆಯಲ್ಲಿದೆ. ಅದ್ಭುತವಾದ ಗುಹೆ ಅಂತಾನೆ ಹೇಳ್ಬೋದು. ಇಲ್ಲಿ ಮಣ್ ರೋಡ್ ಇದೆ. ಸುಮಾರು 4 ಕಿಲೋಮೀಟರ್ ಮಣ್ ರೋಡ್ ಇದೆ. ನೀವು ಬರ್ಬೇಕಾದ್ರೆ ಅವಾಗ್ಲೇ ನೋಡಿದ್ರಿ ಅಲ್ವಾ, ಆ ರೀತಿ ಮಣ್ ರೋಡ್ ಇದೆ. ಆರಾಮಾಗಿ ಕಾರಲ್ಲಿ ಬರ್ಬೋದು, ಏನೇ ತೊಂದರೆ ಆಗೋದಿಲ್ಲ. ಆದ್ರೆ ಸ್ವಲ್ಪ ಹುಷಾರಾಗಿ ಕೇರ್ಫುಲ್ ಆಗಿ ಓಡಿಸ್ಕೊಂಡು ಬರಬೇಕು ಅಷ್ಟೇ. ಈ ಟೆಂಪಲ್ಗೆ ನಾನು ತುಂಬಾ ದಿನದಿಂದ ಬರಬೇಕು ಅಂತ ಅನ್ಕೊಂಡಿದ್ದೆ, ಕೊನೆಗೂ ಬಂದೆ. ಈ ಟೆಂಪಲ್ ವಿಶೇಷತೆ ಏನು ಅಂತ ಹೇಳಿದ್ರೆ, ಇಲ್ಲಿ ರೈತರು ಬಂದು ವ್ಯವಸಾಯ ಮಾಡಕ್ಕೆ ಅಂತ ಬಂದ್ರಂತೆ. ಆ ಕಾಲದಲ್ಲಿ ವ್ಯವಸಾಯ ಮಾಡಕ್ಕೆ ಗಿಡ ಮರಗಳೆಲ್ಲ ಬೆಳ್ಕೊಂಡಿದೆ ಅಂತ ಕಟ್ ಮಾಡ್ಕೊಂಡು ಬರ್ಬೇಕಾದ್ರೆ ಇಲ್ಲಿ ಒಂದು ದೊಡ್ಡ ಗುಹೆ ಕಾಣ್ತಂತೆ. ಆ ಗುಹೆನೆ ಈ ಟೆಂಪಲ್. ಈ ಗುಹೆಯಲ್ಲಿ ಅವರು ಹಾಗೆ ಕಟ್ ಮಾಡ್ಕೊಂಡು ಹೋದಾಗ ಅಲ್ಲಿ ಒಂದು ಲಿಂಗ ಇತ್ತಂತೆ. ಆ ಗುಹೆನ ಅವರು ಕಲ್ಲಲ್ಲಿ ಸ್ವಲ್ಪ ದಾರಿ ಮಾಡ್ಕೊಂಡು ಕಟ್ ಮಾಡ್ಕೊಂಡು ನೋಡಿದಾಗ ಅಲ್ಲಿ ಒಂದು ವಿಗ್ರಹ ಇತ್ತಂತೆ. ಅದು ಉದ್ಭವ ಮೂರ್ತಿ ವಿಗ್ರಹ. ಆ ವಿಗ್ರಹ ತೆಗಿಬೇಕಾದ್ರೆ ಒಂದು ದೊಡ್ಡ ನಾಗ ಸರ್ಪ ಕೂಡ ಇತ್ತಂತೆ. ಅದು ಅವರಿಗೆ ಏನೂ ಕೂಡ ತೊಂದರೆ ಮಾಡ್ಲಿಲ್ವಂತೆ. ಅವರು ಅದನ್ನ ಜಾಗ ಮಾಡ್ಕೊಂಡು ಮತ್ತೆ ಅಲ್ಲೇ ಆ ವಿಗ್ರಹನ ಸ್ಥಾಪನೆ ಮಾಡಿದ್ದಾರೆ. ಇದೇ ಆ ವಿಗ್ರಹ. ಇಲ್ಲಿ ವಿಶೇಷ ಪೂಜೆ ಕೂಡ ಮಾಡ್ತಾರೆ. ಪ್ರತಿಯೊಬ್ಬರಿಗೂ 100 ರೂಪಾಯಿನ ಇಸ್ಕೊಂಡು ಪೂಜೆ ಕೂಡ ಮಾಡ್ತಾರೆ. ಈ ಟೆಂಪಲ್ ಅಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಟೆಂಪಲ್ ಮುಂದೆ ಗುಹೆ ಇದೆಯಲ್ಲ, ಅಲ್ಲೆಲ್ಲ ಮೀನುಗಳಿದೆ. ತುಂಬಾನೇ ಮೀನುಗಳಿದೆ. ಜೊತೆಗೆ ಈ ಟೆಂಪಲ್ ಇದೆಯಲ್ಲ, ಇದ್ರ ಹಿಂದೆನೂ ಕೂಡ ಗುಹೆ ಇದೆಯಂತೆ. ಆ ಗುಹೆಗೆ ಯಾರೂ ಪ್ರವೇಶವಿಲ್ಲ, ಬಟ್ ಹೋಗೋದಕ್ಕೂ ಆಗಲ್ಲ. ಕೆಲವೊಬ್ರು ಹೋಗ್ಲೇಬೇಕು ಅಂತ ಹೋಗೋದಿಕ್ಕೆ ಹೋಗಿ ಅಲ್ಲಿ ಹಾವು ಚೇಳು ತುಂಬಾ ಇದೆಯಂತೆ. ಹಾಗಾಗಿ ಅದ್ರ ಹಿಂದೆಗಡೆ ಗುಹೆಗೆ ಹೋಗಿಲ್ಲ. ನೋಡಿ, ಅದು ಹಿಂದೆಗಡೆ ಗುಹೆ ಅಂದ್ರೆ ಟೆಂಪಲ್ಲು ಮಧ್ಯ ಇದೆ. ಅದರಿಂದ ಹಿಂದೆಗಡೆ ಗುಹೆಗೆ ಹೋದ್ರೆ ಅಲ್ಲಿ ಹಾವು ಚೇಳು ಎಲ್ಲ ಬರುತ್ತಂತೆ. ಈ ಟೆಂಪಲ್ಲು 4 ಗಂಟೆ ಹಾಕಿದಾಗೆ ಕ್ಲೋಸ್ ಮಾಡ್ತಾರಂತೆ. ನೈಟ್ ಅಲ್ಲಿ ಇಲ್ಲಿ ಹುಲಿ, ಸಿಂಹ, ಚಿರತೆ ಪ್ರತಿ ಒಂದು ಪ್ರಾಣಿ ಕೂಡ ಬಂದು ಇಲ್ಲೇ ನೀರನ್ನ ಕುಡಿಯುತ್ತಂತೆ. ಜೊತೆಗೆ ಇಲ್ಲಿ ಎಂತ ಬೇಸಿಗೆಗಾಲ ಬಂದ್ರೂ ಕೂಡ ನೀರು ಯಾವತ್ತೂ ಇರಲ್ಲ ಅಂತ ಇರೋದಿಲ್ವಂತೆ. ಯಾವಾಗ್ಲೂ ಕೂಡ ನೀರಿರುತ್ತೆ. ಇಲ್ಲಿ ನೀರು ಬಿಸಿಲು ಟೈಮಲ್ಲೂ ಕೂಡ ಸ್ವಲ್ಪನೂ ಖಾಲಿ ಆಗಲ್ಲ, ಹೀಗೆ ಇರುತ್ತೆ ಅಂತ ಕೂಡ ಹೇಳ್ತಿದ್ರು. ನೋಡಿ ಎಷ್ಟು ಪಿಸ್ಸಿದೆ, ಇಲ್ಲಿ ಎಷ್ಟು ಪಿಸ್ಸಿದೆ. ಆ ಟೆಂಪಲ್ ಹಿಂದೆಗಡೆ ಗುಹೆಗೆ ಹೋದ್ರೆ ಸೇಮ್ ಇದೇ ತರ ಫುಲ್ಲು ನಾಗರಾವು ಚೇಳು ಇದೆಯಂತೆ. ಅದಕ್ಕೆ ಯಾರು ಹೋಗಿಲ್ಲ ಅಂತ ಹೇಳ್ತಿದ್ರು ಪುರೋಹಿತರು. ತುಂಬಾನೇ ಅದ್ಭುತವಾದ ಟೆಂಪಲ್ ಅಂತ ಹೇಳ್ಬೋದು. ಅವಾಗೆಲ್ಲ ಈ ಟೆಂಪಲ್ಗೆ ಇಷ್ಟೊಂದು ಜನ ಎಲ್ಲ ಬರ್ತಿರ್ಲಿಲ್ಲ. ಇವಾಗ ತುಂಬಾ ಜನ ಬರ್ತಾರೆ. ಅವಾಗ ಅಂತ ಹೇಳಿದ್ರೆ ಜಸ್ಟ್ ಊರಿನವರು ಶನಿವಾರ ಮತ್ತೆ ಸೋಮವಾರ ಅಷ್ಟೇ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು. ಇವಾಗ ರುಸುಪ್ ಶೆಟ್ಟಿ ಬಂದು ಹೋದ್ಮೇಲೆ ತುಂಬಾ ಜನ ಬರ್ತಿದ್ದಾರೆ ಅಂತ ಆ ಪುರೋಹಿತರು ಹೇಳ್ತಿದ್ರು. ಎಲ್ರೂ ಅಷ್ಟೇ ಅಲ್ವಾ, ಒಂದು ಟೆಂಪಲ್ ಫೇಮಸ್ ಆಗ್ಬೇಕು ಅಂತ ಹೇಳಿದ್ರೆ ಒಬ್ರು ಸೆಲೆಬ್ರಿಟಿ ಆಗಿರ್ಬೋದು, ಇಲ್ಲ ಒಬ್ರು ಯೂಟ್ಯೂಬ್ ಆಗಿರ್ಬೋದು, ಅವರಿಂದ ಎಲ್ಲಾರ್ಗೂ ಇಲ್ಲಿ ಟೆಂಪಲ್ ಇದೆ ಅಂತ ಗೊತ್ತಾಗತ್ತೆ. ಹಾಗಾಗಿ ಪ್ರತಿಯೊಬ್ರು ನೋಡ್ಕೊಂಡ್ ಬರೋಣ ಅಂತ ಹೇಳಿ ಹೋಗ್ತಾರೆ. ಇಲ್ಲಿ ನನ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿದ್ರೆ, ಈ ಟೆಂಪಲ್ಗೆ ಬಂದ್ಮೇಲೆ ಹೊರ್ಗಡೆ ಹೋಗೋದಕ್ಕೆ ಮನಸ್ಸ ಆಗ್ತಿರ್ಲಿಲ್ಲ. ಏನೋ ಒಂಥರ ನೆಮ್ಮದಿ, ಸಮಾಧಾನ, ಶಾಂತಿ ಅನ್ನೋ ತರ ಫೀಲ್ ಆಯ್ತು. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ತುಂಬಾ ಜನ ಬಂದಿದ್ರು, ಪೂಜೆ ಕೂಡ ಮಾಡಿಸ್ತಾ ಇದ್ರು. ನಾವು ಕೂಡ 100 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡ್ವಿ. ಅಲ್ಲಿ ಯಾರೇ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ರು 100 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡ್ರೆ ಅವರು ಪೂಜೆ ಮಾಡ್ಕೊಡ್ತಾರೆ. ಜೊತೆಗೆ ಇಲ್ಲಿ ಅರ್ಚನೆ ಕೂಡ ಮಾಡ್ತಾರೆ, ಬಟ್ ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಇದೆ. ನಾವು ಅರ್ಚನೆ ಬಗ್ಗೆ ಕೇಳಲಿಲ್ಲ,
ಜಸ್ಟ್ ಪೂಜೆ ಮಾಡಿಸಿದ್ವಿ. ಇಲ್ಲಿ ಬಂದು ಏನಾದ್ರೂ ಹರಕೆ ಹೊತ್ಕೊಂಡು ಪೂಜೆ ಮಾಡಿಸಿದ್ರೆ ಆ ಪುರೋಹಿತರು ಹೇಳ್ತಿದ್ರು ಇಲ್ಲಿ ತುಂಬಾನೇ ಒಳ್ಳೇದಾಗತ್ತೆ ಅಂತ ಹೇಳಿ. ನಮಗ್ ಗೊತ್ತಿಲ್ಲ, ಬಟ್ ನಾನು ಫಸ್ಟ್ ಟೈಮೇ ಹೋಗಿದ್ದಲ್ವಾ, ಆದ್ರೆ ನನಗೆ ಒಂದ್ ಫೀಲ್ ಆಗಿದ್ದಂತೂ ನಿಜ. ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು. ಆ ಟೆಂಪಲ್ ಇಂದ ಹೊರಗಡೆ ಬರೋದಕ್ಕೆ ಮನಸ್ಸೇ ಆಗ್ತಿರ್ಲಿಲ್ಲ. ಅಷ್ಟು ಕೂಡ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಕ್ಕಿದ್ದಂತೂ ಖಂಡಿತ ನಿಜ. ನೀವು ಯಾರೆಲ್ಲ ಹೋಗ್ಬೇಕು ಅನ್ಕೋತೀರಾ, ಖಂಡಿತ ಹೋಗ್ ಬನ್ನಿ. ಇದು ಮುಡಿಗಲ್ಲು ಗ್ರಾಮದಲ್ಲಿ ಇರೋದು. ಇದು ಕರ್ನಾಟಕದಲ್ಲೇ ಇರೋದು, ಬಟ್ ಉಡುಪಿ ಜಿಲ್ಲೆಯಲ್ಲಿ ಇದೆ. ಕೇಶವನಾಥೇಶ್ವರ ಟೆಂಪಲ್ ಅಂತ ಇದು. ತುಂಬಾನೇ ಅದ್ಭುತವಾಗಿದೆ. ಖಂಡಿತ ಹೋಗ್ ಬನ್ನಿ. ನನಗಂತೂ ಈ ಟೆಂಪಲ್ ನೋಡಿದ್ಮೇಲೆ ತುಂಬಾ ಖುಷಿ ಆಯ್ತು. ನಾನು ಕೆಲವೊಂದು ಈ ವಿಡಿಯೋನ ಯೂಟ್ಯೂಬಲ್ಲೇ ನೋಡಿದ್ದೆ. ನನಗೆ ಈ ಟೆಂಪಲ್ ಬಗ್ಗೆ ಏನನ್ನೂ ಗೊತ್ತಿಲ್ಲ. ಬಟ್ ಇಲ್ಲೆಲ್ಲ ಮೀನ್ ಇತ್ತಲ್ಲ, ಗುಹೆ ತರ ಟೆಂಪಲ್ ಇತ್ತಲ್ಲ, ನಾನು ಹೋಗ್ ಬರ್ಬೇಕು ಅಂತ ಅನಿಸ್ತಿತ್ತು. ಬಟ್ ಇದು ತುಂಬಾ ದಿನದಿಂದ ಅನ್ಕೊಂಡಿದ್ದೆ. ಬಟ್ ನನ್ನ ಆಸೆ ಇವಾಗ ನೆರವೇರಿದೆ ನೋಡಿ. ಬನ್ನಿ, ದೇವಸ್ಥಾನದ ಹತ್ರ ಹೋಗಿ ಇವಾಗ ದೇವ್ರ ದರ್ಶನ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರೋಣ. ನಾವು ಪೂಜೆ ಮಾಡ್ಸೋಣ ಅಂತ ಹೋಗ್ತಿದ್ವಿ, ಮತ್ತೆ ಕೆಲವೊಬ್ರು ಆಲ್ರೆಡಿ ಬಂದಿದ್ರಲ್ಲ, ಅವ್ರು ಕೂಡ ಹೋಗ್ತಾ ಇದ್ರು. ಹಾಗಾಗಿ ನಾನು ಹಿಂದೆಯಿಂದ ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ದೀನಿ. ಫಸ್ಟು ಅವರು ಅಲ್ಲಿ ಪುರೋಹಿತರು ಹೋಗಿ ಪೂಜೆ ಮಾಡ್ತಾರೆ. ಪೂಜೆ ಡೋರ್ ಯಾವಾಗ್ಲೂ ಒಬ್ಬೊಬ್ಬರಿಗೆ ಓಪನ್ ಮಾಡಿ ಪೂಜೆ ಮಾಡ್ತಾರೆ. ಅಂದ್ರೆ ಅಷ್ಟೊಂದು ಜನ ಬರಲ್ಲ. ಬಟ್ ಜನ ಇಲ್ಲ ಅಂತ ಏನೂ ಇಲ್ಲ. ಯಾರ್ಯಾರು ಟಿಕೆಟನ್ನ ಕೊಡ್ತಾರೆ, ಡೋರ್ ಹಾಕೊಂಡು ಹೊರಗಡೆ ಇರ್ತಾರೆ. ಪೂಜೆ ಮಾಡೋ ಟೈಮ್ಗೆ ಇಲ್ಲಿ ಬಂದು ಪೂಜೆ ಮಾಡ್ತಾರೆ. ನಾನ್ ಕೇಳ್ದೆ ಇಲ್ಲಿ ಯಾವಾಗ್ಲೂ ನೀರಿರುತ್ತಾ ಅಂತ. ಅವರು ಖಂಡಿತ ಹೌದು, ಯಾವಾಗ್ಲೂ ಕೂಡ ನೀರಿರುತ್ತೆ, ಎಂತ ಟೈಮಲ್ಲಿ ಕೂಡ ನೀರಿರುತ್ತೆ. ಇಲ್ಲಿ ಪ್ರಾಣಿಗಳೆಲ್ಲ ಬಂದು ನೀರೆಲ್ಲ ಕುಡಿತವೆ ಅಂತ ಹೇಳಿದ್ರು. ಈ ಟೆಂಪಲ್ 3 ಗಂಟೆ ಮೇಲೆ ಹೋದ್ರೆ ಕ್ಲೋಸ್ ಮಾಡ್ಬಿಡ್ತಾರಂತೆ. 4 ಗಂಟೆ ಮೇಲಂತೂ ಒಂದು ಚೂರು ಯಾರು ಮನ್ಸರು ಕೂಡ ಹೋಗಲ್ವಂತೆ. ಅಲ್ಲಿ ಹುಲಿ ಚಿರತೆ ಎಲ್ಲ ಓಡಾಡ್ತವೆ ಅಂತ ಹೇಳಿದ್ರು. ಯಾರು ಹೋಗಲ್ಲ ಅಂತ ಹೇಳಿದ್ರು. ನೋಡಿ, ಅದೇ ಉದ್ಭವ ಮೂರ್ತಿ ಕೇಶವನಾಥ ಸ್ವಾಮಿ. ಸೊ ನಾನು ತುಂಬಾ ಹತ್ರದಿಂದನೇ ವಿಡಿಯೋ ಮಾಡಿದ್ದೀನಿ ನಿಮಗೆ ತೋರ್ಸೋಣ ಅಂತ ಹೇಳಿ. ನನಗಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ನಿಮಗೂ ಖುಷಿ ಆಗತ್ತೆ ಅಂತ ನಾನು ಅನ್ಕೋತೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವಾಗ ಅವ್ರ ಪೂಜೆ ಆಯ್ತು, ಇವಾಗ ನಮ್ಮ ಪೂಜೆನ ನಾವು ಟಿಕೆಟ್ ಕೊಟ್ಟು ಮಾಡಿಸ್ತಿದ್ದೀವಿ. ನಾನು ಪೂಜೆ ಮಾಡ್ಬೇಕಾದ್ರೆ ದೇವ್ರ ಹತ್ರನೂ ಬೇಡ್ಕೊಂಡೆ, ಹಾಗೆ ವಿಡಿಯೋ ಕೂಡ ಮಾಡ್ತಿದ್ದೆ. ನೋಡಿ ಎಷ್ಟು ಅದ್ಭುತವಾದ ಉದ್ಭವ ಮೂರ್ತಿ. ಯಾವಾಗ್ಲೂ ಇಲ್ಲಿ ನಾಗಪ್ಪ ಕೂಡ ಇರುತ್ತಂತೆ, ಅವಾಗವಾಗ ಕಾಣಿಸ್ಕೊಳ್ಳುತ್ತಂತೆ. ಆದ್ರೆ ಯಾರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ ಅಂತ ಅವರು ಹೇಳ್ತಿದ್ರು. ನೋಡಿ, ಪೂಜೆ ಆದ್ಮೇಲೆ ಮಂಗಳಾರತಿ ತಗೊಂಡು ನಾವು ಇವಾಗ ರಿಟರ್ನ್ ಹೊರಟ್ವಿ. ನಾವು ತುಂಬಾ ಟೈಮ್ ಇರ್ಲಿಲ್ಲ, ನಮಗೂ ಟೈಮ್ ಇರ್ಲಿಲ್ಲ. ಸೊ ನಾವು ಹೊರಟ್ವಿ. ಥ್ಯಾಂಕ್